ಎಲ್ಲರಿಗೂ ಬೆಳಗಿನ ಶುಭೋದಯ. ಆದಿಕೇಶವನ ಆತ್ಮೀಯ ಭಕ್ತ, ಕೀರ್ತನೆ ಭಜನೆಯ ಶ್ರೇಷ್ಠ ಕವಿ, ಕನಕನಾಮದಿ ಕೃಷ್ಣನ ತಿರುಗಿಸಿ ಸಮಾನತೆ ಸಾರಿದರು ಕನಕದಾಸರು. ಎಲ್ಲರಿಗೂ ಕನಕದಾಸ ಜಯಂತಿಯ ಶುಭಾಶಯಗಳು. ಈ ಸಮಯದಲ್ಲಿ ಇಲ್ಲಿ ಉಪಸ್ಥಿತರಿರುವ ಪ್ರಾಂಶುಪಾಲರು, ಉಪಪ್ರಾಂಶುಪಾಲರು, ವಿದ್ಯಾರ್ಥಿಗಳು ಮತ್ತು ಎಲ್ಲ ಶಿಕ್ಷಕರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಈಗ ಕನಕದಾಸರ ಭಾವಚಿತ್ರಕ್ಕೆ ದೀಪವನ್ನು ಹಚ್ಚಿ ಗೌರವ ಸಲ್ಲಿಸಬೇಕಾಗಿ ಪ್ರಾಂಶುಪಾಲರಾದ ಪುರುಷೋತ್ತಮ್ ಸರ್ ಹತ್ತಿರ ಕೇಳಿಕೊಳ್ಳುತ್ತೇನೆ. ಈಗ ನಮ್ಮ ಮುಂದೆ ಕನಕದಾಸರ ಕುರಿತು 4 ಮಾಹಿತಿ ಹಂಚಿಕೊಳ್ಳಲು ನಿಹಾರಿಕಳನ್ನು ವೇದಿಕೆಯ ಮೇಲೆ ಬರಮಾಡಿಕೊಳ್ಳೋಣ. ಬೆಳಗಿನ ಶುಭೋದಯ. ನನ್ನ ಹೆಸರು ನಿಹಾರಿಕಾ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ಕನಕದಾಸ ಜಯಂತಿ ಪ್ರಮುಖ. ಅವರ ಬಗ್ಗೆ ಒಂದೆರಡು ಮಾತು ಆಡಲು ಇಷ್ಟಪಡುತ್ತೇನೆ. ಇವರು ಹಾವೇರಿ ಜಿಲ್ಲೆಯ ಶಿವಮೊಗ್ಗ ತಾಲೂಕಿನ ಪಾಡೆ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆಯ ಹೆಸರು ಬೀರಪ್ಪ ನಾಯಕ. ಇವರ ಅಮ್ಮನ ಹೆಸರು ಚಮ್ಮ. ಇವರ ಮೂಲ ಹೆಸರು ತಿಮ್ಮಪ್ಪ ನಾಯಕ. ಇವರು ಮೊದಲು ದಂಡೆ ನಾಯಕರಾಗಿದ್ದರು. ಇವರ ಅಂಕಿತ ನಾಮ ಕಾಲಗಿಳೆ ಆದಿಕೇಶವ. ಇಷ್ಟು ಮಾತನಾಡಲು ಅವಕಾಶ ನೀಡಿದ್ದ ತಮ್ಮಲ್ಲಿಗೂ ಧನ್ಯವಾದಗಳು. ಕನಕದಾಸರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿದ ನಿಹಾರಿಕಾಳಿಗೆ ಧನ್ಯವಾದಗಳು. 10ನೇ ತರಗತಿಯ ಶ್ರಾವ್ಯರಿಂದ ಕನಕದಾಸರ ಕೀರ್ತನೆಗಳ ವಾಚನ. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಶ್ರಾವ್ಯ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಕನಕದಾಸ ಜಯಂತಿಯ ಪ್ರಯುಕ್ತ ಅವರ ಒಂದು ಕೀರ್ತನೆಯನ್ನು ವಾಚಿಸಲು ಇಷ್ಟಪಡುತ್ತೇನೆ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ನೀ ದೇಹದೊಳಗೋ ನಿನ್ನೊಳು ದೇಹವೋ, ಬಯಲು ಆಲಯದೊಳಗೋ ಆಲಯವು ಬಯಲೊಳಗೋ, ಬಯಲು ಆಲಯವೆರಡು ನಯನದೊಳಗೋ, ನಯನ ಬುದ್ಧಿಯೊಳಗೋ ಬುದ್ಧಿ ನಯನದೊಳಗೋ, ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯೇ. ಸವಿ ಸಕ್ಕರೆಯೊಳಗೋ ಸಕ್ಕರೆ ಸವಿಯೊಳಗೋ, ಸವಿ ಸಕ್ಕರೆ ಎರಡು ಜಿಹ್ವೆಯೊಳಗೋ, ಜಿಹ್ವೆ ಮನಸ್ಸಿನೊಳಗೋ ಮನಸ್ಸು ಜಿಹ್ವೆಯೊಳಗೋ, ಮನಸ್ಸು ಜಿಹ್ವೆಗಳೆರಡು ನಿನ್ನೊಳಗೋ ಹರಿಯೇ. ಧನ್ಯವಾದಗಳು. ಕನಕದಾಸರ ಕೀರ್ತನೆ ಪ್ರಸ್ತುತಪಡಿಸಿದ ಶ್ರಾವ್ಯರಿಗೆ ಧನ್ಯವಾದಗಳು. ಕನಕದಾಸರ ಬಗ್ಗೆ ಅರ್ಥಪೂರ್ಣವಾದ ಮಾಹಿತಿ ನೀಡಲು ಬರುತ್ತಿದ್ದಾರೆ ಮಮತಾ ಎಸ್ಮಾನ್. ಅವರನ್ನು ಸ್ವಾಗತಿಸಿ. ಮಾನ್ಯ ಪ್ರಾಂಶುಪಾಲರೇ, ಉಪಪ್ರಾಂಶುಪಾಲರೇ, ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ಶಿಕ್ಷಕ ವೃಂದದವರೇ, ಕನಕದಾಸ ಜಯಂತಿಯ ಶುಭಾಶಯಗಳು. ಕನ್ನಡದಲ್ಲಿ ಸಾಹಿತ್ಯದಲ್ಲಿ ಅನೇಕ ಪ್ರಕಾರಗಳಿವೆ. ಜನಪದ ಸಾಹಿತ್ಯ, ಬಂಡಾಯ ಸಾಹಿತ್ಯ, ವಚನ ಸಾಹಿತ್ಯ, ನವೋದಯ ಸಾಹಿತ್ಯ, ದಾಸ ಸಾಹಿತ್ಯ. ದಾಸ ಎಂದರೆ ಸೇವಕ ಎಂದರ್ಥ. ಶ್ರೀಕೃಷ್ಣನನ್ನು ಶುದ್ಧ ಮನಸ್ಸಿಂದ ಪೂಜಿಸುತ್ತಾ, ಆರಾಧಿಸುತ್ತಾ, ತ್ಯಾಗ ಜೀವನವನ್ನು ನಡೆಸುತ್ತಾ, ಹರಿಕೃಷ್ಣನ ನಾಮಸ್ಮರಣೆಯನ್ನು ಮಾಡುತ್ತಾ, ಸ್ಮರಿಸುತ್ತಾ ಅವರನ್ನು ರಚಿಸಿದ ಒಂದು ಪ್ರಕಾರವೇ ದಾಸ ಸಾಹಿತ್ಯದ ಪ್ರಕಾರವಾಗಿದೆ. ದಾಸ ಸಾಹಿತಿಗಳಲ್ಲಿ ಪುರಂದರದಾಸರು, ವಿಜಯದಾಸರು ಹಾಗೂ ಮಹಾನ್ ಶ್ರೇಷ್ಠ ಸಂತ ಕನಕದಾಸರನ್ನು ನಾವು ನೋಡಬಹುದು. ಕನಕದಾಸರು 1509ರಲ್ಲಿ ಕರ್ನಾಟಕದ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಬೀರಪ್ಪ, ತಾಯಿ ಬಚ್ಚಮ್ಮ. ಇವರ ಜನ್ಮನಾಮ ತಿಮ್ಮಪ್ಪ ನಾಯಕ. ಚಿಕ್ಕಂದಿನಿಂದಲೇ ಶಸ್ತ್ರಾಭ್ಯಾಸವನ್ನು ಕಲ್ತಿದ್ದ ಇವರು ದಂಡನಾಯಕನಾಗಿ ಕಾರ್ಯನಿರ್ವಹಿಸುತ್ತಿದ್ದರು.
ಮುಂದೊಂದು ದಿನ ಭೂಮಿಯನ್ನು ಅಗಿಯುವ ಸಂದರ್ಭದಲ್ಲಿ ಇವರಿಗೆ ಕೊಪ್ಪರಿಗೆ ಹಣ ಕನಕ ದೊರಕುತ್ತದೆ. ಆಗ ತಮ್ಮ ಸ್ವಾರ್ಥಕ್ಕೆ ಅದನ್ನು ಬಳಸಿಕೊಳ್ಳದೆ ಬಾಡ ಗ್ರಾಮದ ಹತ್ತಿರದಲ್ಲಿರುವ ಕಾಗಿನೆಲೆಯಲ್ಲಿ ಶ್ರೀಕೃಷ್ಣನ ಆದಿಕೇಶವನ ವಿಗ್ರಹವನ್ನು ಸ್ಥಾಪಿಸಿ ಸುಂದರವಾದ ದೇವಾಲಯವನ್ನು ನಿರ್ಮಿಸುತ್ತಾರೆ. ಹಾಗೂ ಉಳಿದಂತಹ ಬಂಗಾರದ ನಾಣ್ಯಗಳನ್ನು ಪ್ರಜೆಗಳ ಹಿತಕ್ಕಾಗಿ ಹಂಚುತ್ತಾರೆ. ಆದ್ದರಿಂದ ಪ್ರಜೆಗಳು ಇವರನ್ನು ಪ್ರೀತಿಯಿಂದ ಕನಕನಾಯಕ ಎಂದು ಕರೆಯುತ್ತಾರೆ. ಮುಂದೆ ಜೀವನದಲ್ಲಿ ಹಲವು ಏಳುಬೀಳುಗಳನ್ನು ಕಂಡು ಹಾಗೂ ಯುದ್ಧ ಮಾಡುವ ಸಂದರ್ಭದಲ್ಲಿ ಸೋತು ಹರಿಯ ದಾಸರಾಗ್ತಾರೆ. ಹೀಗೆ ತಿಮ್ಮಪ್ಪ ನಾಯಕ ಕನಕ ನಾಯಕರಾಗಿ ಕನಕ ದಾಸರಾಗ್ತಾರೆ. ಮುಂದೊಂದು ದಿನ ಅವರು ಹರಿಸ್ಮರಣೆಯನ್ನು ಮಾಡೋದರ ಮೂಲಕ ಭಕ್ತಿ ಮಾರ್ಗವನ್ನು ಸ್ವೀಕರಿಸಿ ಉಡುಪಿಯ ಶ್ರೀಕೃಷ್ಣನ ದರ್ಶನಕ್ಕಾಗಿ ಉಡುಪಿಗೆ ಹೋದಾಗ ಅಲ್ಲಿ ಬ್ರಾಹ್ಮಣರು ಇವರಿಗೆ ಪ್ರವೇಶ ನೀಡುವುದಿಲ್ಲ. ಕಾರಣ ಇವರು ಕಡಿಮೆ ಜನಾಂಗದಲ್ಲಿ ಜನಿಸಿದ ವ್ಯಕ್ತಿಯಾಗಿರುತ್ತಾರೆ. ಆಗ ಕನಕದಾಸರು ದೇವಾಲಯದ ಹಿಂದೆ ನಿಂತುಕೊಂಡು ಬಾಗಿಲನ್ನು ತೆರೆದು ದರ್ಶನವನ್ನು ಕೋರು ಹರಿಯೇ ಎಂದು ಶ್ರೀಕೃಷ್ಣನನ್ನ ಭಕ್ತಿಯಿಂದ ಸ್ಮರಿಸುತ್ತಾರೆ. ಆಗ ಸಾಕ್ಷಾತ್ ಶ್ರೀಕೃಷ್ಣನ ವಿಗ್ರಹವೇ ಗೋಡೆ ಒಡೆದು ತಿರುಗಿ ಕನಕದಾಸರಿಗೆ ದರ್ಶನವನ್ನ ನೀಡ್ತಾರೆ. ಹೀಗೆ ಕನಕದಾಸರು ಭಕ್ತ ಕನಕದಾಸರಾಗಿ ಹೆಸರುವಾಸಿಯಾಗ್ತಾರೆ. ಮುಂದೆ ಅನೇಕ ಕೀರ್ತನೆಗಳನ್ನು ರಚಿಸುತ್ತಾರೆ ಮತ್ತು ಕನ್ನಡದ ಸಂಸ್ಕೃತಿಯನ್ನು ಸಾರುತ್ತಾರೆ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ಕುಲದ ನೆಲದಾಳವ ನೀವು ಬಲ್ಲೀರ, ಆ ಜಾತಿ ಈ ಜಾತಿ ಎಂದು ಭೇದ ಭಾವ ಮಾಡಬೇಡಿ, ಇರುವುದು ಒಂದೇ ಜಾತಿ ಮನುಷ್ಯ ಜಾತಿ, ಆ ಮನುಷ್ಯರಂತೆ ಬದುಕಿ ಎಂದು ಸಮಾಜದಲ್ಲಿ ಸಮಾನತೆಯನ್ನು ಸಾರುತ್ತಾರೆ. ದಾಸ ಸಾಹಿತ್ಯದ ಪ್ರಕಾರದಲ್ಲೇ ಹಾಗೂ ಸುವರ್ಣ ಯುಗದಲ್ಲಿ ಮಹಾನ್ ಸತ್ಪುರುಷರಾಗಿ ಯಾವ ಜಾತಿಗೂ ಅಂಟಿಕೊಳ್ಳದೆ ನಿಂತ ಮಹಾನ್ ವ್ಯಕ್ತಿ ಚೇತನ ಕನಕದಾಸರು. ಅಂತಹ ಕನಕದಾಸರನ್ನ ಪಡೆದ ನಾವು ಕನ್ನಡಿಗರು ಧನ್ಯರು. ಇಂತಹ ಕನಕದಾಸರನ ಕೀರ್ತನೆಗಳು ಹಾಗೂ ಕೃತಿಗಳು ಇಂದಿಗೂ ಕೂಡ ಸಮಾಜದಲ್ಲಿ ನಮ್ಮ ಕನ್ನಡ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಸಾರುವಲ್ಲಿ ಹಾಗೂ ಸಮಾನತೆಯನ್ನು ಪ್ರೋತ್ಸಾಹಿಸುವಲ್ಲಿ ದಾರಿಯಾಗಿರುವುದು ಪ್ರಶಂಸನೀಯ. ಕನಕದಾಸರ ಬಗ್ಗೆ ಇಷ್ಟು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ದಾಸರ ಬಗ್ಗೆ ಅರ್ಥಪೂರ್ಣವಾದ ಮಾಹಿತಿ ನೀಡಿದ ಮಮತಾ ಮ್ಯಾಮ್ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಪ್ರಾಂಶುಪಾಲರು, ಉಪಪ್ರಾಂಶುಪಾಲರು, ಶಿಕ್ಷಕರು ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು.